ಆಪ್ ಕಿ ಅದಾಲತ್ನಲ್ಲಿ ತೆಲಂಗಾಣದ ಚೀಫ್ ಮಿನಿಸ್ಟರ್ ರೇವಂತ್ ರೆಡ್ಡಿ ಮೇಲೆ ಇರುವ ಆರೋಪವೆಂದರೆ ಇವರು ಅಸಭ್ಯ ಭಾಷೆಯ ಬಳಕೆ ಮಾಡ್ತಾರೆ ಎಂಬುದು. ರೇವಂತ್ ರೆಡ್ಡಿ ಅವರೇ, ನೀವು KCR ಅವರ ಗೆಳೆಯರಾಗಿದ್ರಿ. ಅವ್ರ ಜೊತೆ ತುಂಬಾ ಕೆಲಸ ಮಾಡಿದ್ದೀರಾ. ರಾಜಕೀಯದಲ್ಲಿ ಡಿಫ್ರೆನ್ಸಸ್ ಇರುತ್ತೆ. ಆದ್ರೆ ಈ ನಡುವೆ ನೀವು ಎಂಥ ಭಾಷೆ ಬಳಸ್ತೀರಾ ಅದನ್ನ ನಾನು ನೋಡಿದ್ದೀನಿ. ನೀವು ಹೇಳ್ತೀರಾ, ನಮ್ಮ ಕಾರ್ಯಕರ್ತರು ನಿನ್ನ ಪ್ಯಾಂಟ್ ಬಿಚ್ತಾರೆ, ನಿನ್ನ ಶರ್ಟ್ ಬಿಚ್ತಾರೆ, ಜೊತೆಗೆ ನೀನ್ ಹಾಕಿರೋ ಅಂಡರ್ವೇರನ್ನೂ ಬಿಚ್ತಾರೆ, ಬೆತ್ತಲೆ ಮಾಡ್ತೀವಿ. ಇಲ್ಲ, ಇದು ಹೇಗೆ ಅಂದ್ರೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಉತ್ತರ ಕೊಡೋದು. KCR ಅವರು ಒಂದು ದಿನ ಏನ್ ಹೇಳಿದ್ರು ಗೊತ್ತಾ? ಮುಖ್ಯಮಂತ್ರಿಯಿಂದ ಹಿಡಿದು ಇಡೀ ಕಾಂಗ್ರೆಸ್ನ ಎಲ್ಲ ರಾಜಕೀಯ ವ್ಯಕ್ತಿಗಳು ಸೇರಿದ್ರು ಕೂಡ ನನ್ನ ಕೂದಲನ್ನ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಹೀಗಂತ ಹೇಳಿದಾಗ ಅವರು, ನೋಡಿ ಇವರೇ, ನಾವು ಸುಮ್ಮನೆ ಇರೋದ್ರಿಂದ ನೀವು ಪ್ರೆಸ್ ಮೀಟ್ನಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು. ನಾವು ಮನಸ್ಸು ಮಾಡಿದ್ರೆ ನಿಮ್ಮ ಚಡ್ಡಿನೂ ನಾವು ಬಿಚ್ಚಿ ತೋರಿಸ್ತೀವಿ. ನೀವು ಒಂದು ತಾರೀಖನ್ನ ಹೇಳಿ, ನೀವೊಂದು ತಾರೀಖು ಹೇಳಿ, ನಾನು ಆ ತಾರೀಖಿಗೆ ಬರ್ತೀನಿ, ಜೊತೆಲಿ ಕಾರ್ಯಕರ್ತರನ್ನ ಕರ್ಕೊಂಡು ಬರ್ತೀನಿ, ಅವಾಗ ನೋಡೋಣ ಏನಾಗತ್ತೆ ಅಂತ. ಇದರಲ್ಲಿ ತಪ್ಪೇನಿದೆ ಅಂತ ನೀವೇ ಹೇಳಿ ರಜತ್ ಶರ್ಮಾ ಅವರೇ. ಅಲ್ಲ, ಅವರು ಕೂದ್ಲಿನ ಬಗ್ಗೆ ಮಾತಾಡಿದ್ರೆ ನೀವು ಚಡ್ಡಿ ಬಗ್ಗೆ ಹೇಳ್ತಿದ್ದೀರಾ, ಸರಿಯಲ್ಲ? ರಜತ್ ಶರ್ಮಾ ಅವರೇ, ನೀವು ಹಿಂದಿಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ, ಹಿಂದಿಲಿ ಉತ್ತರ ಕೊಡ್ತಾ ಇದ್ದೀನಿ. ನಾನು ತೆಲುಗುಲಿ ಹೇಳಿದ್ರೆ ನಿಮ್ಗೇನು ಅರ್ಥನೇ ಆಗೋದಿಲ್ಲ. ಈಗ KCR ಅವರು ಯಾವ ಭಾಷೆನ ಬಳಸಿದ್ರು ನಾನು ಅದೇ ಭಾಷೆನೇ ಬಳಸಿ ಉತ್ತರ ಕೊಟ್ಟಿದ್ದೀನಿ. ಆದ್ರೆ ನೀವ್ ಹೇಳಿದ್ರಿ ನಿನ್ನನ್ನ ಜೈಲಿಗೆ ಕಳಿಸ್ಬಿಡ್ತೀನಿ, ಜೊತೆಗೆ ನೀವಂದ್ರಿ ಚರ್ಲಾಪಲ್ಲಿ ಜೈಲಲ್ಲಿ ನಿಮ್ಗೆ ಮನೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ, ನಿಜನಾ? ಇದು ಹೇಳಿದ್ದೆ, ಆದ್ರೆ ಒಂದಷ್ಟು ಮಿಸ್ ಆಗಿದೆ. ಡಬಲ್ ಬೆಡ್ರೂಮ್ ಮನೆನೂ ಮಾಡ್ಕೊಡ್ತೀನಿ, ಮಗ ಬಂದ್ರೂ ಆಗತ್ತೆ, ಮಗಳು ಬಂದ್ರೂ ಆಗತ್ತೆ, ಎಲ್ರೂ ಇದ್ರೆ ಜೈಲಲ್ಲಿ ಡಬಲ್ ಬೆಡ್ರೂಮ್ ಮನೆ ಮಾಡ್ಕೊಡ್ತೀನಿ ಅಂತ. ಯಾಕಂದ್ರೆ ಅವರೆಲ್ಲರೂ ಕೂಡ ಸರ್ಕಾರದಲ್ಲಿ ಶಾಮೀಲಾಗಿದ್ರು. KCR ಮಗ, ಮಗಳು, ಸೊಸೆ ಎಲ್ಲರೂ ತೆಲಂಗಾಣವನ್ನ ದೋಚಿದ್ರು. ಅದಕ್ಕೆ ಎಲ್ಲರನ್ನೂ ಜೈಲಿಗೆ ಹಾಕಿದ್ರೆ, ಈಗ KCR ಅವ್ರಿಗೆ ವಯಸ್ಸಾಗಿದೆ, ಮಗ ಬೇರೆ ಕಡೆ, ಮಗಳು ಬೇರೆ ಕಡೆ, ಎಲ್ಲರೂ ಬೇರೆ ಆದ್ರೆ ನೋವಾಗತ್ತಲ್ವಾ? ಅದಕ್ಕೋಸ್ಕರ ಚರ್ಲಪಲ್ಲ ಜೈಲಲ್ಲಿ ಡಬಲ್ ಬೆಡ್ರೂಮ್ ಮನೆ ಮಾಡಿಕೊಟ್ರೆ ಎಲ್ಲರೂ ಒಟ್ಟಿಗೆ ಇರ್ತಾರಲ್ವಾ? ಎಷ್ಟು ಒಳ್ಳೆ ಹ್ಯೂಮನ್ ಬೀನ್ ಅಂತ ನೀವೇ ನೋಡಿ. ನೀವು ಚರ್ಲಪಲ್ಲಿ ಜೈಲಿನ ಅಲ್ಯುಮಿನೈ ಅಂತ ಅವ್ರು ಹೇಳ್ತಾರೆ. ನಾನು 2 ಸಲ ಇದ್ದೆ, ಡಿಟೆನ್ಷನ್ ಸೆಲ್ಲಲ್ಲಿ ಇದ್ದೆ ಕೂಡ. ನನ್ನ ಮಗಳ ಎಂಗೇಜ್ಮೆಂಟ್ಗೂ ಕೂಡ KCR ನನಗೆ ಬೇಲ್ ಸಿಗದೇ ಇರೋ ಹಾಗೆ ಮಾಡಿದ್ರು. ಫೈನಲಿ ಐ ಗಾಟ್ 2 hours ಟೈಮ್. ಚರ್ಲಪಲ್ಲಿ ಜೈಲಿಂದ ಹೊರಟು ನನ್ನ ಮಗಳ ಎಂಗೇಜ್ಮೆಂಟ್ನ ಅಟೆಂಡ್ ಮಾಡಿ ಮತ್ತೆ ಚರ್ಲಪಲ್ಲಿ ಜೈಲಿಗೆ ಹೋಗ್ಬಿಟ್ಟೆ. ಯಾರಿಗಾದ್ರೂ ಅವ್ರ ಮಗಳ ಎಂಗೇಜ್ಮೆಂಟು, ಎಲ್ಲ ಮನೆಯ ಏನೇ ಫಂಕ್ಷನ್ ಇದ್ರೂ ತಂದೆ ಏನ್ ಯೋಚನೆ ಮಾಡ್ತಾರೆ ಅಂತ ನಿಮ್ಗೂ ಗೊತ್ತು. ನಾನು ಅವತ್ತೇ ಹೇಳಿದ್ದೆ, KCR ನಿಮ್ಗೂ ಒಂದು ಪರಿಸ್ಥಿತಿ ಬರುತ್ತೆ, ನಿಮ್ಮ ಮಗಳು ಜೈಲಲ್ಲಿದ್ದಾಗ ನಿಮಗೆ ಆ ನೋವೇನು ಅಂತ ಗೊತ್ತಾಗತ್ತೆ. ಇವತ್ತದನ್ನು ಅನುಭವಿಸ್ತಾ ಇದ್ದಾರಲ್ವಾ? ಇವತ್ ಅವ್ರ ಮಗಳು ಜೈಲಲ್ಲಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ಅದು ಜೈಲಿಗೆ ಹಾಕಿದ್ದು ನೀವಲ್ಲ, ಮೋದಿಯವ್ರು ಹಾಕಿದ್ದು. ಅಲ್ಲ, ಅದು ಯಾರೇ ಹಾಕ್ಲಿ ನಿಜ ಅಲ್ವಾ? ನೋಡಿ, ನನಗೆ ಅವಕಾಶ ಸಿಕ್ಕಿದ್ರೆ, ನನಗೆ ನಿಜವಾಗ್ಲೂ ಅವಕಾಶ ಸಿಕ್ಕಿದ್ರೆ ಮಗಳನ್ನ ಜೈಲಿಗೆ ಹಾಕ್ತಿರ್ಲಿಲ್ಲ, KCRನ ನಾನು ಜೈಲಿಗೆ ಹಾಕ್ತಾ ಇದ್ದೆ. ಯಾಕಂದ್ರೆ ನನಗೆ KCR ಇಂದ ಜಿದ್ದಿರೋದು, ಮಗಳಿಂದ ಅಲ್ವಲ್ಲ. ನೋಡಿ, ಅವ್ರ ಮಗ ಇದಾರಲ್ಲ, ಅವ್ರು ಹೇಳ್ತಾರೆ, ಇವ್ರು ಗೊತ್ತಿಲ್ಲ ಎಲ್ಲಿಂದ ರೇವಂತ್ ರೆಡ್ಡಿ ಬಂದ್ಬಿಟ್ರೋ, ನಾವಂತೂ 5 ಸಲ ಚುನಾವಣೆ ಗೆದ್ದು ಬಂದಿದ್ದೀವಿ. ನಾನು KCR ಅವರ ಮಗ, ಇವರು ಆಂಧ್ರ ಪ್ರದೇಶದ ಲೀಡರ್ಗಳ ಬೂಟನ್ನ ನೆಕ್ಕಿ ಚೀಫ್ ಮಿನಿಸ್ಟರ್ ಆದ್ರು ಅಂತ. ಇವತ್ತು ಜನತೆ ನನಗೆ 40% ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಆದ್ರೆ ಅವರೆಲ್ಲಿದ್ದಾರೆ ಈಗ? ಸ್ಕೂಲ್ ಆಗಿತ್ತು ಗುಂಟೂರು, ಆಂಧ್ರ ಪ್ರದೇಶದಲ್ಲಿ, ಕಾಲೇಜ್ ಓದಿದ್ದು ಪುಣೆಯಲ್ಲಿ, PG ಮಾಡಿದ್ದು ಅಮೆರಿಕಾದಲ್ಲಿ. 6 ಪಾಯಿಂಟ್ ಫಾರ್ಮುಲಾ ತೆಲಂಗಾಣ ಬಗ್ಗೆ ಗೊತ್ತಿದೆ ಅಲ್ವಾ ನಿಮ್ಗೆ? ಆ ಫಾರ್ಮುಲಾನ ಬಳಸಿದ್ರೆ KCR ಅವ್ರಿಗೆ ತೆಲಂಗಾಣದಲ್ಲಿ ಕಸ ಗುಡ್ಸೋ ಕೆಲಸ ಕೂಡ ಸಿಗೋದಿಲ್ಲ. ಆದ್ರೂ ಅವರು IT ಆ್ಯಂಡ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದ್ರು. ಇವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, KCR ಅವರ ಸರ್ಕಾರ ನಿಮಗೆ ವಿರುದ್ಧವಾಗಿ ಕ್ರಿಮಿನಲ್ ಕೇಸಸ್ ನಡೆಸಿದ್ರು, ನಿಮ್ಮನ್ನ ಜೈಲಿಗೆ ಕಳಿಸಿದ್ರು. ಈಗ ಹೇಗನ್ನಿಸ್ತಾ ಇದೆ ಅಂತಂದ್ರೆ ನೀವು ಸೇಡ್ ತೀರಿಸ್ಕೊಳ್ತಿದ್ದೀರಾ? ಇಲ್ಲ, ಇನ್ನು ಸೇಡ್ ಶುರುನೇ ಆಗಿಲ್ಲ. ತೀರಿಸ್ಕೊಂಡಿರೋದು ಎಲ್ಲಿಂದ ಬಂತು ರಮೇಶ್ ಶರ್ಮಾ ಅವರು? ನಾನಿನ್ನು ಶುರುನೇ ಮಾಡಿಲ್ಲ. ನಾನು 6 ಗ್ಯಾರಂಟೀಸ್ನ ಪೂರೈಸೋದಕ್ಕೆ ಶುರು ಮಾಡಿದೆ, ಇನ್ನು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಶುರು ಮಾಡೇ ಇಲ್ಲ. ಅವ್ರು ಹೇಳ್ತಾರೆ, ಈ ನಡುವೆ ಯಾಕೆ ಜಾಸ್ತಿ ಮಾಡ್ತಿದ್ದಾರೆ ಅಂತಂದ್ರೆ, ನನ್ನ ತಂದೆಗೆ ಏಟಾಗಿದೆ, ಮೂಳೆ ಮುರಿದಿದೆ, ಹುಲಿ ಹಾಸಿಗೆ ಮೇಲಿದೆ, ಹುಲಿ ಹೊರಗಡೆ ಬರುತ್ತೆ, ಆಮೇಲೆ ನೋಡಿ ನೀವು ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇಲ್ಲಿ ಬಂದೂಕ ತಯಾರಿದೆ, ಬನ್ನಿ, ಒಂದೇ ಗುಂಡಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ.
ನನಗೂ ಹುಲಿನ ಹೊಡೆಯೋದಕ್ಕೆ ಇಷ್ಟ ಇದೆ. ನನಗೆ ಬೆಕ್ಕು ಮತ್ತೆ ನಾಯಿಗಳನ್ನ ಹೊಡೆಯೋದಕ್ಕೆ ಇಷ್ಟ ಇಲ್ಲ. ನಾನು ಹೊಡೆದ್ರೆ ಹುಲಿನೇ ಹೊಡೆಯೋದು. ಬನ್ನಿ, ಈ ಎಲೆಕ್ಷನಲ್ಲಿ ಹೊಡೆದು ತೋರ್ಸದ್ನಲ್ವಾ? KCR ಅವರು ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ರು, ಅವ್ರನ್ನ ತೋರ್ಸಿದ್ದೀನಿ. ನಾನು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷನಾಗಿದ್ದೆ, ನಾನು ತೋರ್ಸಿದ್ದೀನಿ. ಹೇಳ್ಬಿಟ್ಟೆ ಸೋಲ್ಸಿದ್ದೀನಿ. ಅವ್ರನ್ನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಹೋದಾಗ ಹಾಸಿಗೆ ಹತ್ರ ನೀವ್ ಏನಂದ್ರಿ ಅವ್ರಿಗೆ? ಇದು ಪರ್ಸ್ನಲ್ಲು, ಇದನ್ನ ಡಿಸ್ಕೋಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೆಲವು ಸಂಬಂಧಗಳು ಹೇಗಿರುತ್ತೆ ಅಂದ್ರೆ ರಾಜಕೀಯದಿಂದ ಬೇರೆನೆ. ಅದೇನು ಅಂದ್ರೆ ಅವರು ದುಃಖದಲ್ಲಿದ್ರು. ನಾನೊಬ್ಬ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರಿಗೆ ಸಮಾಧಾನ ಮಾಡಬೇಕಾಗಿತ್ತು. ನಾನವ್ರನ್ನ ಫಿಸಿಕಲ್ಲಿ ಅಸಾಲ್ಟ್ ಮಾಡೋದಕ್ಕೆ ಯಾವುದೇ ಥರದ ಯೋಚನೆ ಇರಲಿಲ್ಲ. ನಾನು ಆಗ ನೋಡಿ, ಅಸಲ್ಟ್ ಅಂತೂ ಎರಡೂ ಕಡೆಯಿಂದ ನಡೆಯುತ್ತೆ. ಈಗ KTR ಹೇಳ್ತಾರೆ, ಈ ರಾಹುಲ್ ಗಾಂಧಿ ಇದಾರಲ್ಲ ಅವರು ನ್ಯಾಷನಲ್ ಪಪ್ಪು, ಮತ್ತೆ ಈ ರೇವಂತ್ ರೆಡ್ಡಿ ಬಂದು ಅವರು ತೆಲಂಗಾಣದ ಪಪ್ಪು ಅಂತ. ನಿಜವಾದ ಮಾತು. ಪಪ್ಪು ಅಂತಂದ್ರೆ ಬೇಳೆ. ಬೇಳೆ ಅಂದ್ರೆ ಪ್ರೋಟೀನ್ ಫುಡ್. ಬೇಳೆ ಅಂತಂದ್ರೆ ಪ್ರೋಟೀನ್ ಅಲ್ವಾ? ದಾಲ್ ಅಂತಂದ್ರೆ ಪ್ರೋಟೀನ್. ಈಗ ಎಲ್ಲರೂ ಕೂಡ ವೆಜಿಟೇರಿಯನ್ಸ್ಗಳಾಗ್ತಿದ್ದಾರೆ. ನಾವೇನು ಹೆರಾಯಿನ ಇಲ್ಲ ಕೊಕೈನ ಗಾಂಜಾ ಆ ಥರದ್ದೇನು ಅಲ್ವಲ್ಲ. ನೀವೇ ಅದು. ಇಷ್ಟೇ ವ್ಯತ್ಯಾಸ ಇರೋದು. ನೀವು ನಶೆ ಸಾಮಾನು, ನಾವು ಬೇಳೆನೆ. ಬೇಳೆ ಒಳ್ಳೇದಲ್ವಾ ಎಲ್ರಿಗೂನು. ನೀವಂದ್ರಿ KTR ಡ್ರಗ್ ಪೆಡ್ಲರ್ಗಳ ಬ್ರ್ಯಾಂಡ್ ಅಂಬಾಸಡರ್ ಅಂತ. ಒಂದ್ಸಲ ಹೀಗೆ ನಮ್ಮ ನಡುವೆ ಡ್ರಗ್ಸ್ ಬಗ್ಗೆ ಒಂದು ಚರ್ಚೆ ನಡೀತಿತ್ತು. ಆಗ ನಾನು ಹೇಳ್ದೆ, ನಾವು ಯುವಕರಿಗೆ ಒಂದು ರೋಲ್ ಮಾಡಲ್ ಆಗಿರ್ಬೇಕು. ಬ್ಲಡ್ ಎಲ್ಲರದು ಸ್ಯಾಂಪಲ್ ಕೊಡೋಣ. ಈ ಥರ ಒಂದು ಚಾಲೆಂಜ್ ಮಾಡಿದ್ವಿ, ವೈಟ್ ಚಾಲೆಂಜ್ ಅಂತ. ನಾನು 3 ಜನಕ್ಕೆ ಚಾಲೆಂಜ್ ಮಾಡಿದ್ದೆ. KTR, ವಿಶ್ವೇಶ್ವರ ರೆಡ್ಡಿ, ಮೂರನೇವರು ತುಂಬಾ ಇಂಪಾರ್ಟೆಂಟ್ ಪರ್ಸನ್ನು ತೆಲಂಗಾಣದಲ್ಲಿ. ನೋಡ್ರಪ್ಪ, ನಾನು ಮೊದಲು ನನ್ನ ಬ್ಲಡ್ ಸ್ಯಾಂಪಲ್ನ ಕೊಡ್ತೀನಿ, ನಾನು ಡ್ರಗ್ ಫ್ರೀ ಅಂತ. ಆಮೇಲೆ ನಾನು 3 ಜನರಿಗೆ ಸವಾಲ್ ಮಾಡ್ತೀನಿ, ಅವ್ರು 3 ಬ್ಲಡ್ ಸ್ಯಾಂಪಲ್ನ ಕೊಡಬೇಕು. ಆಮೇಲೆ 3 ಜನಕ್ಕೆ ಚಾಲೆಂಜ್ ಮಾಡಬೇಕು. ಅವ್ರು ಇಡೀ ತೆಲಂಗಾಣದ ಯೂತ್ಗೆ ಡ್ರಗ್ ಫ್ರೀ ಸೊಸೈಟಿ ಮಾಡೋದಕ್ಕೆ ವೈಟ್ ಸ್ಯಾಂಪಲ್ಸ್ನ ಮಾಡಿದೆ. ಮೊದಲು ಅವರೇ ಸವಾಲು ಹಾಕಿದ್ದು. ಅದಕ್ಕೆ ನಾನು ಅವ್ರಿಗೆ ಹೇಳ್ದೆ, ಸರಿ ಬನ್ನಿ, ನಾನು ಈ ತಾರೀಕಿಗೆ ಬರ್ತೀನಿ ಹಾಸ್ಪಿಟ್ಲಿಗೆ, ಆಗ ಬಂದು ಸ್ಯಾಂಪಲ್ ಕೊಡ್ತೀನಿ. ಅವ್ರು ಓಡ್ ಹೋದ್ರು. ಯಾಕೆ ಓಡ್ ಹೋದ್ರು? ನೀವು ಡ್ರಗ್ಸ್ ತಗೋತಾ ಇದ್ದೀರಾ ಇಲ್ಲ ಅಂತ ನಾನು ಏನೂ ಹೇಳಿಲ್ವಲ್ಲ. ನಾನು ಇಷ್ಟೇ ಹೇಳಿದ್ದು ವೈಟ್ ಚಾಲೆಂಜ್. ಈ ನಡುವೆ ನಿಮ್ಗೆ ಗೊತ್ತೇ ಇರಬೇಕು, ಪಂಜಾಬಲ್ಲಿ ಏನಾಗ್ತಾ ಇದೆ, ತೆಲಂಗಾಣಲ್ಲಿ ಏನಾಗ್ತಾ ಇದೆ, ಇನ್ನೂ ಕೆಲವು ಕಡೆ ಏನಾಗ್ತಾ ಇದೆ. ಕಾಸ್ಮೋಪಾಲಿಟನ್ ಸಿಟಿಗಳಲ್ಲಿ ಡ್ರಗ್ನ ಎಷ್ಟೊಂದು. ಎಲ್ಲ ಸಿಟಿಗಳಲ್ಲೂ ನೋಡಿ, ನಾವು ರೋಲ್ ಮಾಡಲ್ ಆಗಿರ್ಬೇಕು ಯೂತ್ಗೆ. ನಾವು ನಾಯಕರು. ನಾವು ಯೂತ್ಗೆ ದಿಕ್ಕನ್ನು ತೋರಿಸ್ತಾ ಇದ್ದೀವಿ. ಅದಕ್ಕಾಗಿ ನಾವುಗಳು ವೈಟ್ ಚಾಲೆಂಜ್ನ ತಗೊಳ್ಳೋದ್ರಲ್ಲಿ ಏನ್ ತೊಂದರೆ ಇದೆ? ಅವರ ಕಾಲದಲ್ಲಿ ಯಾರೆಲ್ಲ ಪೊಲೀಸ್ ಆಫೀಸರ್ಗಳಾಗಿದ್ರೋ, ಇಂಟೆಲಿಜೆನ್ಸ್ ಚೀಫ್ ಆಗಿದ್ರೋ, ಅವರನ್ನೂ ಒಬ್ಬೊಬ್ಬರಾಗಿ ನೀವು ಜೈಲಿಗೆ ಹಾಕ್ತಿದ್ದೀರಾ. ಅವರು ದೇಶ ಬಿಟ್ಟು ಓಡ್ ಹೋದ್ರು. ಅಮೆರಿಕದಲ್ಲಿದ್ದಾರೆ, ಚೀಫ್ ಆಗಿದ್ನಲ್ಲ. ಕಾಸಿಂ ರಿಜ್ವಿ ಓಡ್ ಹೋದ. ಇನ್ನು ಉಳಿದವರೆಲ್ಲ ಹಿಡಿದಿದ್ದೀವಿ, ನಡೀತಾ ಇದೆ. ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ, ಮೊಬೈಲ್ ಹ್ಯಾಕಿಂಗ್ ವಿಷಯದಲ್ಲಿ. ಅವ್ರು ಹೇಳ್ತಾರೆ ಟೆಲಿಫೋನ್ ಟ್ಯಾಪಿಂಗ್ ಒಂದಿಬ್ರದಷ್ಟೇ ಮಾಡಿದ್ದು, ಅದೇನೋ ಅಷ್ಟು ದೊಡ್ಡ ಕ್ರೈಮಾ ಪೊಲೀಸ್ ಆಫೀಸರ್ಗಳನ್ನ ಜೈಲಿಗೆ ಹಾಕೋದಿಕ್ಕೆ? ಈಗ ಎನ್ಕ್ವೈರೀಸ್ ನಡೀತಾ ಇದೆ, ಎನ್ಕ್ವೈರಿ ಆನಲ್ಲಿದೆ. ಇಲ್ಲೀಗಲ್ ಇಂಟರ್ಸೆಪ್ಷನ್ ಇಸ್ ಎ ಕ್ರೈಮ್. ಈಗ ಲೀಗಲ್ ಇಂಟರ್ಸೆಪ್ಷನ್ನು ISI ಏಜೆಂಟ್ಗಳಿಗೆ, ನಕ್ಸಲ್ವಾದಿಗಳಿಗೆ ಮತ್ತೆ ಬೇರೆಯವ್ರಿಗೆ ನೀವು ಮಾಡ್ಬೋದು. ಅಫಿಷಿಯಲ್ ಪರ್ಮಿಷನ್ ಇದೆ. ಅನ್ಅಫಿಷಿಯಲಿ ಥೌಸಂಡ್ಸ್ ಆಫ್ ಮೆಂಬರ್ಸ್, ಬಿಸ್ನೆಸ್ ಟೈಕೂನ್ಸ್, ರಿಯಲ್ಟರ್ಸ್ಗಳು, ಪೊಲಿಟಿಷಿಯನ್ಸ್ಗಳು, ಪರಿವಾರದವರು ಯಾರನ್ನೂ ಬಿಟ್ಟಿಲ್ಲ. ಇದು ಯಾವ ರೀತಿ ಬಗೆ? ಯಾವ ದೇಶದಲ್ಲಿ ಫೋನ್ ಟ್ಯಾಪಿಂಗ್ ಮಾಡಿದ್ರೆ? ಯಾವ ವಿಧಾನ ಇದು? ಈ ಥರದವ್ರನ್ನ ಬಿಡ್ಬೇಕಾ? ಮುಂದೆ ಹೋಗ್ತಾ ಇಂಥವ್ರು ಅಧಿಕಾರಕ್ಕೆ ಬಂದ್ರೆ ವೈಫ್ ಅಂಡ್ ಹಸ್ಬೆಂಡ್ನ ಪ್ರೈವಸಿನೂ ಕೂಡ, ನಾವು ಮಾತುಕತೆನೂ ಕೂಡ ಕೇಳೋದಕ್ಕೆ ನೀವು ಪ್ರಯತ್ನ ಮಾಡ್ತಿದ್ದೀರಾ? ಇದು ಯಾವ ನ್ಯಾಯ? ಇದು ಯಾವ ಲೋಕದಲ್ಲಿದೀವಿ ನಾವು? ಇಂಥ ಜನರನ್ನ ಯಾಕೆ ಬಿಡಬೇಕು ಹೇಳಿ? ಆದ್ರೆ ನೀವು ಕೂಡ ಅವ್ರ ಮನೆ ಮೇಲೆ ಡ್ರೋನ್ ಹಾರಿಸಿದ್ರಲ್ಲ, ಫಾರ್ಮ್ ಹೌಸ್ ಮೇಲೆ. ಸರಿ ಇದೆ. ನಾನಲ್ಲ, ಯಾರೋ ಪತ್ರಕರ್ತರೊಬ್ರು ಡ್ರೋನ್ ಹಾರಿಸಿ ಪೂರ್ತಿ ತೋರಿಸಿದ್ರು. ನಾನದನ್ನ ಅಫಿಷಿಯಲ್ ಆಗಿ ಚಾಲೆಂಜ್ ಮಾಡಿದ್ದೆ. ನಿಮ್ಮ 25 ಎಕರೆಯಲ್ಲಿ 500 ಕೋಟಿ ಬೆಲೆ ಬಾಳುವಂತ ಭವ್ಯವಾದ ಬಂಗ್ಲೆನ ಮಾಡಿದ್ದೀರಾ. ಮೊದಲು ನಿಮ್ಮ ಹತ್ರ ಹಾಕೊಳ್ಳೋದಕ್ಕೆ ಚಪ್ಲಿನೂ ಇರ್ಲಿಲ್ಲ. ಈಗ 500 ಕ್ರೋರ್ನ ಒಂದು ಅರಮನೆ ಇದೆ ಅಂತಂದ್ರೆ ನಾನು ಪ್ರೆಸ್ ಮೀಟ್ ಮಾಡಿದೆ. ಆಗ ಅವ್ರು ಚಾಲೆಂಜ್ ಮಾಡಿದ್ರು, ಎಲ್ಲಿದೆ ಹೇಳಿ ಅಂತ. ಅದಕ್ಕೆ ನಾನು ಅವ್ರಿಗೆ ಚಾಲೆಂಜ್ ಮಾಡಿದೆ, ನಾನು ಈ ಟೈಮಿಗೆ ಬರ್ತಾ ಇದ್ದೀನಿ ಅದನ್ನ ತೋರ್ಸೋದಕ್ಕೆ ಅಂತ. ನಾನು ಎಲ್ಲ ಮೀಡಿಯಾದವ್ರನ್ನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಒಂದು 500ಕ್ಕಿಂತ ಹೆಚ್ಚು ಪೊಲೀಸವ್ರನ್ನ ನಾಕಾಬಂದಿ ಮಾಡಿದ್ರು, ಒಳಗಡೆ ಬಿಡ್ಲಿಲ್ಲ. ವಾಪಸ್ ಹೋಗ್ಬೇಕಾದ್ರೆ ನಾನು ತೋರಿಸ್ದೆ ಅವ್ರಿಗೆ ಈ ಪ್ಯಾಲೇಸ್ ಎಲ್ಲಿಂದ ಬಂತು ಅಂತ. ಆಗ ಅದೇ ಕೇಸ್ನಲ್ಲಿ ನಾನವರ ಪ್ಯಾಲೇಸ್ನ ತೋರಿಸ್ದೆ ಅಂತ ಹೇಳಿ ನಾನು MP ಆಗಿದ್ದೆ. ಲೋಕಸಭೆ ನಡೀತಾ ಇತ್ತು. ನನ್ನ ಕಡೆಯವ್ರನ್ನ ಎತ್ತಾಕೊಂಡು ಹೋಗಿ ಜೈಲಿಗೆ ಹಾಕಿದ್ರು, ರಿಮೈಂಡ್ ಮಾಡಿದ್ರು. ನಾನು ಪಾರ್ಲಿಮೆಂಟ್ನ ಬಿಟ್ಬಿಟ್ಟು ನೇರವಾಗಿ ಠಾಣೆಗೆ ಹೋದೆ. ಠಾಣೆಗೆ ಹೋಗ್ತಿದ್ದಾಗೆ ನನ್ನನ್ನು ಹಿಡಿದು ಜೈಲೊಳಗಡೆ ಹಾಕಿದ್ರು. ಅಲ್ಲ, ನಿಮ್ಮ ಇಲ್ಲಿಗಲ್ ಪ್ರಾಪರ್ಟಿನ ತೋರಿಸಿದ್ರೆ ಜೈಲಿಗೆ ಯಾಕೆ?
ಜೈಲಲ್ಲೂ ಡಿಟೆನ್ಷನ್ ಸೆಲ್ಲು. ಅಲ್ಲಿದ್ದ ISI ಏಜೆಂಟ್ಗಳನ್ನ ಖಾಲಿ ಮಾಡಿಸಿದ್ರು. 16 ಡೇಸ್ ಡಿಟೆನ್ಷನ್ ಸೆಲ್ನಲ್ಲಿಟ್ಟಿದ್ರು. ಲೋಕಸಭೆ ನಡೀತಾ ಇತ್ತು. ನಿಮ್ಮ ಪ್ರಾಪರ್ಟಿನ್ ತೋರಿಸ್ತಿದ್ದು ಅಷ್ಟೇ ನಾನು. ಅದ್ರಲ್ಲಿ ತಪ್ಪೇನಿದೆ? ಈಗ ನೀವು ಚೀಫ್ ಮಿನಿಸ್ಟರ್, ನೀವು ಬಿಡೋದಿಲ್ಲ ಅಲ್ವಾ? ಇಲ್ಲ, ನಾನು ಆ ಥರ ಕೆಲಸ ಮಾಡಲ್ಲ. ಯಾವ ಜನ ನನಗೆ ಇವತ್ತು ಈ ಕುರ್ಚಿ ಕೊಟ್ಟಿದ್ದಾರೋ, ಹೊಣೆಗಾರಿಕೆ ಕೊಟ್ಟಿದ್ದಾರೋ, ತುಂಬಾ ದೊಡ್ಡ ಯೋಚನೆಯಿಂದ ಕೊಟ್ಟಿದ್ದಾರೆ. ಜನಗಳಿಗೆ ಏನಾದ್ರೂ ಒಳ್ಳೇದು ಮಾಡಬೇಕು, ಆ 6 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಲಾ ಅಂಡ್ ಆರ್ಡರ್ನ ಸುಧಾರಿಸೋದಕ್ಕೆ, ಡ್ರಗ್ ಫ್ರೀ ಹೈದರಾಬಾದ್ ಮಾಡೋದಕ್ಕೆ ನನಗೆ ಈ ಕುರ್ಚಿನ ಕೊಟ್ಟಿದ್ದಾರೆ. KCR KTRನ ಹೊಡೆಯೋದಕ್ಕೆ ಇದ್ಯಾವುದು ಬೇಕಾಗಿಲ್ಲ. ಅಸೆಂಬ್ಲಿಗೆ ಹೋಗ್ಬಿಟ್ಟು ನಾನು ಕೆನ್ನೆಗೆ ಬಾರಿಸ್ತಿದ್ದೆ. ಇದಕ್ಕೆಲ್ಲ ಅಧಿಕಾರದ ಅವಶ್ಯಕತೆ ಇಲ್ಲ. ನಾನಂತ ತಪ್ಪು ಕೆಲಸಗಳನ್ನ ಮಾಡಲ್ಲ. ಇದು ದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿನ ನಂಬಿಕೆಯಿಂದ ಕೊಟ್ಟಿದ್ದಾರೆ. ಆ ನಂಬಿಕೆಗೆ ನಾನು ಮೋಸ ಮಾಡಲ್ಲ. ಆದ್ರೆ ನೀವು ನಿಮ್ಮ ಇಡೀ ಕ್ಯಾಂಪೇನಲ್ಲಿ ಆರೋಪ ಹೊರಿಸಿದ್ರಿ, ಇವರು ತುಂಬಾ ಕರಪ್ಷನ್ ಮಾಡಿದ್ದಾರೆ, ಎಕ್ಸ್ಟಾರ್ಷನ್ ಮಾಡಿದ್ದಾರೆ, ಬೇರೆ ಬೇರೆ ಕ್ರೈಮ್ ಮಾಡಿದ್ದಾರೆ. ಅದರ ಎನ್ಕ್ವೈರಿ ನಡೆಯುತ್ತಾ? ಆಲ್ರೆಡಿ ಎನ್ಕ್ವೈರಿ ಆರ್ಡರ್ ಕೊಟ್ಟಿದ್ದೀನಿ. ಕಾಲೇಶ್ವರಂ ಪ್ರಾಜೆಕ್ಟ್ನಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ನಡೀತಿದೆ. ಪವರ್ ಪರ್ಚೇಸ್ನಲ್ಲೂ ಜುಡಿಷಿಯಲ್ ಎನ್ಕ್ವೈರಿ ಆದೇಶ ಕೊಟ್ಟಿದ್ದೀನಿ. ನನಗೆ ಯಾವುದೇ ರೀತಿಯ ಪರ್ಸನಲ್ ಎನ್ಕ್ವೈರಿ ಆಫೀಸರ್ ಆಗೋದಕ್ಕೆ ಇಷ್ಟ ಇಲ್ಲ. ಒಂದು ಪ್ರೊಸೀಜರ್ನ ಪ್ರಕಾರನೇ ಎನ್ಕ್ವೈರಿ ಮಾಡ್ತೀನಿ. ಎನ್ಕ್ವೈರಿ ಮುಖಾಂತರ ಏನ್ ಗೊತ್ತಾಗುತ್ತೋ ಅದನ್ನ ನೋಡ್ಕೊಂಡು ನಾನು ಕಾಲೇಶ್ವರಂ ಬಗ್ಗೆ ಅವರ ಹೇಳಿಕೆ ನಾನು ಓದಿದ್ದೆ. ಅವರಂದ್ರು ಆರೋಪ ಏನ್ ಹೊರಿಸಿದಾರೋ ರಾಹುಲ್ ಗಾಂಧಿ ಹೇಳ್ದಾಗೆ 1 ಲಕ್ಷ ಕೋಟಿ ಹಗರಣ ಆಗಿದೆ, ಆದ್ರೆ ಈ ಪ್ರಾಜೆಕ್ಟೇ 80,000 ಕೋಟಿ ಇದು. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ವೈಟ್ ಪೇಪರ್ನ ರಿಲೀಸ್ ಮಾಡಿದೆ. ಕೇಳ್ದೆ ನಾನು ಹರೀಶ್ ರಾವ್ ಇರಿಗೇಷನ್ ಮಿನಿಸ್ಟರ್ KCR ಅವರ ಸೋದರಳಿಯ ಅವರು ಕೇಳ್ದೆ ನಾನು, ಏನ್ರಿ ನೀವು ಈ ತರ ಒಂದು ಹೇಳಿಕೆ ಕೊಟ್ಟಿದ್ದೀರಾ? ಇಲ್ಲಿವರೆಗೂ 1,02,000 crore ಪೇಮೆಂಟ್ನ ಮಾಡಿದೀವಿ. ಪ್ರಾಜೆಕ್ಟ್ ಡಿಸೈನ್ ಮಾಡಿರೋದು 1,47,000 crores, ಇನ್ಕ್ಲೂಡಿಂಗ್ ಕ್ಯಾಗ್ ರಿಪೋರ್ಟ್ ಕೂಡ ಕೊಟ್ಟಿದ್ದೀವಿ. ಯಾಕೆ ಸುಳ್ಳು ಹೇಳ್ತಿದ್ದೀರಾ ಅಂತ ಅವ್ರೇನು ಮಾತಾಡ್ಲಿಲ್ಲ. ಅವರು ಹೇಗೆ ಅಂದ್ರೆ ಸುಳ್ಳು ಹೇಳೋದ್ರಲ್ಲಿ ಏನಾದ್ರೂ ಅವಾರ್ಡ್ ಕೊಡ್ತಾರೆ ಅಂತಂದ್ರೆ ಅಪ್ಪ ಮಗ ಇಬ್ಬರಿಗೂ ಕೂಡ ಈಕ್ವಲ್ ಆಗಿ ಸಿಗಬೇಕು. ಬೇರೆ ಯಾರಿಗೂ ಅವಕಾಶನೇ ಸಿಗೋದಿಲ್ಲ. ನಾವೀಗ ಜನರಿಂದ ಒಂದೆರಡು ಪ್ರಶ್ನೆಗಳನ್ನ ತಗೋಬಹುದು. ಶಶಿ ತರೂರ್ ನಿಮ್ ಪಾರ್ಟಿ ನಾಯಕರು, ಮಿನಿಸ್ಟರ್ ಕೂಡ ಆಗಿದ್ದವರು, ಮತ್ತೆ ತುಂಬಾ ಒಳ್ಳೆ ಡಿಪ್ಲೊಮ್ಯಾಟ್ ಕೂಡ, ಅಟ್ ದ ಸೇಮ್ ಟೈಮ್ ಎಜುಕೇಟೆಡ್ ಕೂಡ ಅವರು. ನೀವು ಅವರನ್ನ ಕತ್ತೆ ಅಂತ ಕರೆದ್ರಿ, ಯಾಕೆ ಹಾಗಂದ್ರಿ ಸರ್? ಅದರ ಹಿಂದೆ ಒಂದಷ್ಟು ಕಾರಣಗಳಿವೆ. ಈಗ ನನ್ನ ಬಾಯಿಂದ ಮತ್ತೆ ಯಾಕೆ ಹೇಳಿಸ್ತಿದ್ದೀರಾ? ಮತ್ತೆ ನಾನದನ್ನ ಹೇಳೋ ಅವಶ್ಯಕತೆ ಇಲ್ಲ. ಏನೋ ಒಂದಷ್ಟು ಕಾಂಟ್ರವರ್ಸಿ ಆಗಿತ್ತು. ಅವರು ಹೈದ್ರಾಬಾದ್ನ VCTಗೆ ಬಂದಿದ್ರು, KTRನ ಹೊಗಳಿದ್ರು ತುಂಬ. ನಾನು ಹೇಳ್ದೆ, ಕಾಂಗ್ರೆಸ್ ಪಾರ್ಟಿ MP ತೆಲಂಗಾಣಕ್ಕೆ ಬಂದು ಯಾರೆದ್ರು ನಾವು ಹೋರಾಡ್ತಿದೀವೋ, ನಮ್ಮ ಸಾವಿರಾರು ಕಾರ್ಯಕರ್ತರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ, ನನ್ನ ಜೈಲಿಗೆ ಕಳಿಸಿದ್ರು. ನಮ್ಮ ಪ್ರಾಪರ್ಟೀಸ್ ಮತ್ತೆ ನಮ್ಮ ಲೈಫ್ನ ಪಣಕ್ಕಿಟ್ಟು ಯಾರೆದ್ರು ಹೋರಾಡ್ತಿದೀವೋ ಅವ್ರನ್ನ ಹೊಗಳಿದ್ರೆ ನಾನವ್ರಿಗೆ ಶಾಲು ಹೊತ್ಸಕ್ಕಾಗತ್ತಾ? ಏನ್ ಮಾಡಬೇಕು? ಒಂದು, ನೀವು ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಾರ್ಟಿನ ಬಂದ್ ಮಾಡಿ, ಇಲ್ಲ ಇಂಥ ನಾಯಕರನ್ನ ಈ ಥರ ಸರ್ಟಿಫಿಕೇಟ್ ಕೊಡೋದನ್ನು ಕೂಡ ನೀವು ಬಂದ್ ಮಾಡಬೇಕು. ಕಾಂಗ್ರೆಸ್ನಂತೂ ಬಂದ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರ ಆ ಸ್ಟೇಟ್ಮೆಂಟ್ನ ಕೊಡದೇ ಇರಲಿ ಅಂತ ನಾನು ಸಣ್ಣ ಪ್ರಯತ್ನ ಮಾಡಿದೆ. ಕತ್ತೆ ಅಂತ ಅಂದ್ರಿ. ಆದ್ರೆ ಶಶಿ ತರೂರ್ ಮಾತಾಡೋಂಥ ಇಂಗ್ಲಿಷ್ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಅವರು ನಿಮ್ಗೇನಾದ್ರೂ ಹೇಳಿದ್ರೆ ಇಂಗ್ಲಿಷ್ನಲ್ಲಿ? ಏನೋ ಹೇಳಿದ್ರು ಅದು ನನಗೆ ಅರ್ಥ ಆಗಲಿಲ್ಲ. ನಾನು ZP ಅಂದ್ರೆ ಜಿಲ್ಲಾ ಪರಿಷತ್ ಸ್ಕೂಲ್ನಲ್ಲಿ, ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿ ಇಲ್ಲಿವರೆಗೂ ಬಂದಿರೋನು. ನಾನು ಇಂಗ್ಲಿಷ್ ಮೀಡಿಯಮಲ್ಲಿ ಓದಿಲ್ಲ. ಆದ್ರಿಂದ ನನಗೆ ಇಂಗ್ಲಿಷ್ನ ಕುರಿತು ಅಷ್ಟಾಗಿ ಗೊತ್ತಾಗಲ್ಲ. ಅದಕ್ಕೆ ನಾನು ನೆಮ್ಮದಿಯಾಗಿರ್ತೀನಿ. ನನಗೆ ಅರ್ಥ ಆಗತ್ತೆ. ನಾನು ಕೂಡ ಇಂಗ್ಲಿಷ್ ಕಲಿಸ್ತಾ ಇದ್ದಂಥ ಸ್ಕೂಲ್ನಲ್ಲೇ ಓದಿದ್ದು. ಆದ್ರೆ ಒಂದು ವಿಷಯ ಹೇಳ್ತೀನಿ, ನೀವು ಸೌತ್ ಇಂಡಿಯನ್ ಆಗಿ ತೆಲುಗ್ನವರಾಗಿ ಹಿಂದಿ ಚೆನ್ನಾಗಿ ಮಾತಾಡ್ತೀರಾ. ಈಗ ಕಮ್ಯುನಿಕೇಷನ್ಗಾಗಿ ಯಾವುದಾದ್ರೂ ಒಂದು ಭಾಷೆ ಕಲೀಲೇಬೇಕು. ಹಿಂದಿ ಅಂತೂ ನಮ್ಮ ದೇಶದ ಭಾಷೆನೇ. ಯಾರಾದ್ರೂ ಬಲವಂತವಾಗಿ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡಿದ್ರೆ ತೊಂದರೆ ಆಗತ್ತೆ. ಸೌತಲ್ಲಿ ಒಂದು ಪ್ರಾಬ್ಲಮ್ ಇದೆ, ಹಿಂದಿ ತುಂಬಾ ಜನ ಬಲವಂತವಾಗಿ ನಮ್ಮ ಮೇಲೆ ಹೇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಾಗೋದಿಲ್ಲ. ಈಗ ತೆಲಂಗಾಣ ಸ್ಟೇಟಲ್ಲೂ ಕೂಡ ಉರ್ದು ಒಂದು ಗೊತ್ತಿರೋ ಭಾಷೆನೇ, ಬಿಕಾಸ್ ಆಫ್ ನಿಜಾಮ್ ಸರ್ಕಾರ್. ಅದಕ್ಕೇನೆ ಹಿಂದಿ. ಈಗ ನೋಡಿ, ಪಾರ್ಲಿಮೆಂಟ್ನಲ್ಲೂ ಏನಾದರೂ ಹೇಳಬೇಕು ಅಂದ್ರೆ ಒಂದಷ್ಟು ಹಿಂದಿ ಕಲ್ತ್ಕೊಳ್ಳೇಬೇಕು. ಯಾವತ್ತಾದ್ರೂ ಪ್ರೈಮ್ ಮಿನಿಸ್ಟರ್ ಆಗೋದಾದ್ರೆ ಹಿಂದಿ ಗೊತ್ತಿರಲೇಬೇಕು. ನೋಡಿ, ಹಣೆ ಬರಹ ಎಲ್ಲಿ ಕರ್ಕೊಂಡು ಹೋಗುತ್ತೋ ನಮ್ಗೇನು ಗೊತ್ತಾಗುತ್ತೆ ರಜತ್ ಶರ್ಮಾ ಅವರೇ.